ಬಯೋ ಅಜೈಲ್ ಹಾಗೆ ಕೆಂಪವಿಲ್ಲೆ ಬೆವರೇಜಸ್ ಎರಡೂ ಕಂಪನಿಗಳನ್ನು ದಿಟ್ಟವಾಗಿ ಮುನ್ನಡೆಸ್ತಾ ಇರೋ ದಿವ್ಯಾ ಚಂದ್ರಾಧರ್ ಅವರು ನಮ್ಮ ಜೊತೆ ಇದ್ದಾರೆ. ದಿವ್ಯಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎರಡೆರಡು ಕಂಪನಿಗಳನ್ನು ಮುನ್ನಡೆಸ್ತಾ ಇದ್ದೀರಾ. ಮೊದಲಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನಿಮ್ಮ ಕನಸು ಇವತ್ತು ಒಂದು ಹಂತಕ್ಕೆ ಬಂದು ನಿಂತಿದೆ. ಥ್ಯಾಂಕ್ ಯು ಸೊ ಮಚ್. ಒಂದು ಹಂತಕ್ಕೆ ಬಂದು ನಿಂತಿದೆ ಅಂದರೆ ಅದು ಯಾವತ್ತೂ ಒಂದು ಹಂತಕ್ಕೆ ಬೀಳಲ್ಲ. ಯಾವಾಗಲೂ ಆಸ್ಪಿರೇಷನ್ಸ್ ಜಾಸ್ತಿ ಆಗಿ ಇನ್ನೂ ಮಾಡಬೇಕು ಅನ್ನೋದು ಜಾಸ್ತಿ ಹಂಬಲ ಇದ್ದೇ ಇರುತ್ತೆ. ಯಾವ ಆಂಟರ್ಪ್ರಿನರ್ಸ್ನು ಕೇಳಿ ಅವರು ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಇರಲ್ಲ. ಅವರು ಇನ್ನೂ ಎಲ್ಲೋ ದೇ ಆಲ್ವೇಸ್ ಸಿ ದ ಬೆಸ್ಟ್. ಸೊ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಯೆಟ್? ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಬಟ್ ಇನ್ನೂ ಅಕಂಪ್ಲಿಷ್ ಮಾಡಬೇಕು ಅನ್ನೋ ಹಂಬಲ ಕೂಡ ಇದೆ. ಯಾಕೆ? ಏನು ಕನಸು ಶುರು ಆಯಿತು? ಹೆಂಗೆ ಕನಸು ಶುರು ಆಯಿತು ನಿಮಗೆ ಅದು ಫಾರ್ಮಸಿ ಕ್ಷೇತ್ರದಲ್ಲಿ? ಸೊ ನಾನು ಬೆಳೀತಾ ಇರ್ಬೇಕಾದ್ರೆ, ನಾನು ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಆ ಟೈಮೆಲ್ಲ IT ವಾಸ್ ಎ ಬಿಗ್ ಬೂಮ್. ಅವಾಗ IT ಎಲ್ಲ ಎವ್ರಿಬಡಿ ವಲ್ ಆಪ್ಟಿಂಗ್ ಫಾರ್ ಬೀಯಿಂಗ್ ಇಂಜಿನಿಯರ್ ಅಂತ. ನಾನು PUC ಮಾಡಿದಾಗೂ ಅಷ್ಟೇ, ಎಲ್ಲ ಮ್ಯಾಕ್ಸಿಮಮ್ 90% ಆಫ್ ಪೀಪಲ್ ವರ್ ಇಂಜಿನಿಯರ್ಸ್. ಆ್ಯಂಡ್ ಇಂಜಿನಿಯರ್ಸ್ಗೆ ಮಾತ್ರ ಬೆಲೆ ಇತ್ತು, ಇಂಜಿನಿಯರ್ಸ್ಗೆ ಮಾತ್ರ ರೆಸ್ಪೆಕ್ಟ್ ಇತ್ತು. ಬೇರೆ ಯಾವುದೇ ಕೋರ್ಸ್ ತೊಗೊಂಡ್ರು ಅದು ಲೆಕ್ಕಕ್ಕಿಲ್ಲ ಅನ್ನೋ ಪರಿಸ್ಥಿತಿಲಿತ್ತು. ಆ ಟೈಮಲ್ಲಿ ಬಯೋಟೆಕ್ ಅನ್ನೋ ಇಂಡಸ್ಟ್ರಿ ಆಗಿನ್ನೂ ಶುರುವಾಯಿತು ಅಂತ ಹೇಳಿಲ್ಲ, ಅವಾಗಿನ್ನೂ ಬೆಳೀತಾ ಇತ್ತು. ಆವಾಗ ಬಯೋಕಾನ್ ಅನ್ನೋದು ಸ್ಟಾರ್ಟ್ ಆಗಿತ್ತು. ಕಿರಣ್ ಮಜುಮ್ದಾರ್ ಶಾ ಅವರು ಕೂಡ ಅವಾಗಿನ್ನೂ ಗ್ರೋತ್ ಫೇಸಲ್ಲಿದ್ದು, ಡೆವಲಪ್ಮೆಂಟ್ ಸ್ಟೇಜಲ್ಲಿದ್ದು. ಆ ಟೈಮಲ್ಲಿ ನನಗನ್ನಿಸ್ತು ಎಲ್ಲರೂ ಮಾಡೋ ಹಾಗೆ ನನಗೂ ಇಂಜಿನಿಯರ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನನಗೆ ಫಿಸಿಕ್ಸು, ಮ್ಯಾಥ್ಸು ಅದೆಲ್ಲ ತುಂಬ ಇಷ್ಟ ಇರಲಿಲ್ಲ. ನನಗೆ ಸೈನ್ಸ್ ಮೇಲೆ ತುಂಬ ಒಲವಿತ್ತು. ಆದ್ದರಿಂದ ನಾನು ಏನೇ ಮಾಡಿದ್ರು ನಾನು ಸೈನ್ಸಲ್ಲೇ ಮಾಡಬೇಕು ಅಂತ. ಮತ್ತು ನಾನು ಕ್ಲಿಯರ್ ಆಗಿದೆ, ಸೈನ್ಸಲ್ಲೇ ಮಾಡಿದ್ರು ನಾನು ಬಿಸ್ನೆಸ್ ಫೀಲ್ಡಿಗೆ ಬರಬೇಕು ಅಂತ, ಬಿಸ್ನೆಸ್ ವುಮೆನ್ ಆಗಬೇಕು ಅಂತ ಡಿಸೈರ್. ಸೊ ಬೇಸಿಕ್ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ, ಐ ಆಮ್ ಮಾಸ್ಟರ್ಸ್ ಇನ್ ಬಯೋಕೆಮಿಸ್ಟ್ರಿ ಕೂಡ ಮಾಡಿದ್ದೇನೆ. ಸೊ ಬೇಸಿಕ್ ಡಿಗ್ರಿ ತೊಗೊಂಡು ಸೊ MBA ಕೂಡ ಮಾಡಿದೆ ನಾನು. ಸೊ ಬಿಸ್ನೆಸ್ ನಾಲೆಜ್ ವಿತ್ ಸೈನ್ಸ್ ನಾಲೆಜ್ ಎರಡು ಮಿಕ್ಸ್ಚರ್ ಅಗತ್ಯ ಇದೆ ಅಂತ. ಸೊ ದಟ್ ವಾಸ್ ಮೈ ಡ್ರೀಮ್, ಸೈನ್ಸ್ ಫೀಲ್ಡಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ. ಯಾವುದೇ ಒಂದು ಉದ್ಯಮ ಶುರು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಪ್ರಿಪ್ರೇಷನ್ ಬೇಕಾಗುತ್ತೆ. ಆದರೂ ಫಾರ್ಮಸ್ಯೂಟಿಕಲ್ ಕಂಪನಿ ಅಂತ ಹೇಳಿದ್ರೆ ಇನ್ನೊಂದಷ್ಟು ಹೆಚ್ಚಿನ ಜವಾಬ್ದಾರಿಗಳಿರುತ್ತೆ. ಹೆಂಗೆ ಶುರು ಮಾಡಿದ್ರಿ ನೀವು? ಅಂದರೆ ಏನು ನಿಮ್ಮನ್ನು ಪ್ರೇರೇಪಣೆ ಮಾಡ್ತು? ಆ್ಯಂಡ್ ಫಂಡಿಂಗ್ ತುಂಬ ಮುಖ್ಯ. ಒಂದು ಉದ್ಯಮ ಶುರು ಮಾಡಬೇಕು ಅಂದರೆ ತುಂಬ ದೊಡ್ಡ ಫಂಡಿಂಗ್ ಬೇಕಾಗುತ್ತೆ. ಸೀಡ್ ಫಂಡಿಂಗ್ ಮೂಲಕ ನೀವು ಉದ್ಯಮ ಶುರು ಮಾಡಿದ್ರಿ. ಹೆಂಗೆ ಶುರು ಆಯಿತು? ಸೊ ನಾನು ಮಾಸ್ಟರ್ ಡಿಗ್ರಿ ಮಾಡಬೇಕಾದ್ರೆ ನಾನು ಪಾರ್ಟ್ ಟೈಮ್ ಜಾಬ್ಸ್ ಮಾಡ್ತಾಯಿದ್ದೆ ಸ್ಮಾಲ್ ಕಂಪ್ನೀಸಲ್ಲಿ. ಆಫ್ಟರ್ನೂನ್ ಆದಮೇಲೆ ಟೈಮ್ ಇರ್ತಿತ್ತಲ್ಲ, ವೈ ಟು ವೇಸ್ಟ್ ದಟ್ ಟೈಮ್ ಅಂತ ಪಾರ್ಟ್ ಟೈಮ್ ಜಾಬ್ಸ್ ಮಾಡ್ತಾಯಿದ್ದೆ. ಆವಾಗ ಒಂದು ಸ್ಮಾಲ್ ಸ್ಟಾರ್ಟಪ್ ಕಂಪ್ನಿಗಳ ಜೊತೆ ಆಫ್ಟರ್ನೂನ್ಸ್ ಹೋಗಿ ಅಲ್ಲೇನಾದರೂ ಹೆಲ್ಪ್ ಬೇಕಾದ್ರೆ ಮಾಡ್ತಿದ್ದೆ. ಆವಾಗ ನನಗೆ ಐಡಿಯಾ ಬಂತು ಹೌ ಅ ಕಂಪ್ನಿ ರನ್ಸ್ ಅನ್ನೋದು. ಆಮೇಲೆ ಕೂಡ ನಾನೊಂದು ಎರಡು ಕಂಪ್ನಿನಲ್ಲಿ ಒಂದು 3 ವರ್ಷ ಕೆಲಸ ಮಾಡಿದೆ. ಒಂದು ಐಡಿಯಾ ಬಂತು ಹೇಗೆ ಕಂಪ್ನಿ ನಡೆಯುತ್ತೆ, ಯಾವ ಥರ ಬಿಸ್ನೆಸ್. ನಾನು US ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಾಯಿದ್ದೆ ಬೇರೆ ಕಂಪ್ನಿಯಲ್ಲೂ. ಯಾವ ಥರ ಐಡಿಯಾ, ಆವಾಗ ಒಂದು ಸ್ವಲ್ಪ ಜನಗಳ ಪರಿಚಯ, ನೆಟ್ವರ್ಕ್ ಆಗುತ್ತೆ. ಈ ಥರ ಎಲ್ಲ ನನ್ನ ಫೌಂಡೇಶನ್ನ ಸ್ಟ್ರಾಂಗ್ ಮಾಡಿಕೊಂಡು ಆಮೇಲೆ ನಾನು ಕಂಪ್ನಿನ ಸ್ಟಾರ್ಟ್ ಮಾಡಿದೆ. ಎಲ್ಲ ಉದ್ಯಮ ಸ್ಟಾರ್ಟ್ ಮಾಡೋದಕ್ಕೂ ದುಡ್ಡು ಬೇಕೇ ಬೇಕು ಅನ್ನೋದು ಸುಳ್ಳು ಆ್ಯಕ್ಚುಲಿ. ಹೌದಾ? ಹೌದು. ನಾನು ಸ್ಟಾರ್ಟ್ ಮಾಡಿದಾಗ ಜಸ್ಟ್ 20,000 ರೂಪಾಯಿ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿ ನನಗೆ ಗೊತ್ತಿರೋ ಅಂಥವ್ರು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದೆ. ನಾನು ಈ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನನಗೆ ನೀವು ಫಸ್ಟ್ ಪ್ರಾಜೆಕ್ಟ್ ಕೊಡ್ತೀರಾ ಅಂತ ಕೇಳಿದೆ. ಓಕೆ. ಸೊ ಅದ್ರಲ್ಲಿ 10 ಜನ ರಿಜೆಕ್ಟ್ ಮಾಡೋದು, ಒಬ್ಬರು ಓಕೆ ಟ್ರೈ ಮಾಡಿ, ನಾನು ನಮ್ಮ MD ಜೊತೆ ಮಾತಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಆ ಒಂದು ಕಾನ್ಫಿಡೆನ್ಸ್ ಯಾರೋ ಒಬ್ಬರು ಕೊಟ್ರಲ್ಲ, ಅಲ್ಲಿಂದ ತೊಗೊಂಡೋಯ್ತು. ಆ ಪ್ರಾಜೆಕ್ಟಿಂದ ಬಂದಿದ್ದ ದುಡ್ಡಲ್ಲಿ ನಾನು ಫರ್ದರ್ ಎಕ್ಸ್ಪ್ಯಾನ್ಷನ್ ಮಾಡ್ಕೊತಾ ಹೋದೆ. ಓಕೆ. ಅಂದರೆ ಈಗ ಮೊದಲೇ ನಿಮಗೊಂದು ಕ್ಲಾರಿಟಿ ಇತ್ತು, ನಾನು ಉದ್ಯಮನೇ ಶುರು ಮಾಡೋದು, ನಾನು ಕೆಲಸ ಮಾಡ್ತಿದ್ದೀನಿ ಆದರೆ ಸಂಬಳಕ್ಕಲ್ಲ, ಎಕ್ಸ್ಪೀರಿಯನ್ಸಿಗೆ ನಮ್ಮ ಇಂಡಸ್ಟ್ರಿಲಿ ಯಾರ್ಯಾರಿದೆ ಅನ್ನೋ ನೆಟ್ವರ್ಕ್ ಬೆಳೆಸ್ಕೊಳ್ಳೋದಕ್ಕೆ, ಯಾವ ಥರ ಇಂಡಸ್ಟ್ರಿ ನಡೆಯುತ್ತೆ ಅನ್ನೋದೊಂದು ನಾಲೆಡ್ಜ್ ಪಡ್ಕೊಳ್ಳೋಕ್ಕೆ, ನಾಟ್ ಫಾರ್ ಸ್ಯಾಲರಿ. ಓಕೆ. ಅಂದರೆ ಇವಾಗ ದುಡ್ಡು ತುಂಬ ಜಾಸ್ತಿ ಇರಬೇಕು ಒಂದು ಉದ್ಯಮ ಶುರು ಮಾಡಬೇಕು ಅಂತೇನಿಲ್ಲ? ಹಾಗೇನಿಲ್ಲ. ನೀವು ಮನಸ್ಸು ದೃಢವಾಗಿ ಮಾಡ್ಕೊಂಡು ನಾನು ಏನೋ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡಿದೆ, ಖಂಡಿತವಾಗಿ ಶುರು ಮಾಡ್ಬೋದು. ಬಟ್ ನಾನು 2ನೇ ಕಂಪ್ನಿ ಇಟ್ಸ್ ಇನ್ವೆಸ್ಟರ್ಸ್. ನಾನು ಇನ್ವೆಸ್ಟ್ ಮಾಡೀನಿ, ಬೇರೆ ಇನ್ವೆಸ್ಟರ್ಸ್ ಇದೆ. ಬಟ್ ಮೊದಲನೇ ಕಂಪ್ನಿ ನಾನು ಯಾವ ಇನ್ವೆಸ್ಟರ್ಸ್ನೂ ಇನ್ವಾಲ್ವ್ ಮಾಡಿಲ್ಲ. ನನ್ನ ಸಣ್ಣ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನೇ ಹಾಕಿ ಮಾಡಿದ್ದೀನಿ. ಅದು ಆಲ್ಮೋಸ್ಟ್ 9 ಇಯರ್ಸಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಅದು ತುಂಬ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ.